तुम्ही गोपाल वरद हरी ನಾರಾಯಣ. ಆಶೀರ್ವಾದದಲ್ಲಿ ಗೋಲೋಕದ ವಿಕಾಸದ ಪರಿಕಲ್ಪನೆ ವಿಷ್ಣು ಸಹಸ್ರನಾಮ ಕ್ಷೇತ್ರದ ಸಾಕಾರದ ಒಂದು ಅಧ್ಯಯನ ಲೇಖನ ಯಜ್ಞದಲ್ಲಿ ವಿಶೇಷವಾಗಿ ಇಂದಿರಮ್ಮ ಮತ್ತು ಚಂದ್ರಕಲಾಕ್ ಅವರು ಬೆಂಗಳೂರಿನಲ್ಲಿದ್ದು ಭಾಗವಹಿಸಿ ಪುಷ್ಪಕವಲ್ಲಿ ಮತ್ತು ಇಂದಿರಮ್ಮ ಸೇರಿ ಅದನ್ನು ಭಾಗವಹಿಸಿದ್ದಾರೆ. ವಿಶೇಷವಾಗಿ ಕ್ಷೇತ್ರ ನಿರ್ಮಾಣಾರ್ಥವಾಗಿ ತಾವು ಭಾಗವಹಿಸಿ ಬರೆದು ಪೂರ್ಣಗೊಳಿಸಿದ ಪುಸ್ತಕವನ್ನು ಕೃಷ್ಣನ ಪದತಳಿಗಳಲ್ಲಿ ಸಮರ್ಪಣೆ ಮಾಡ್ತಾ ಇದ್ದಾರೆ. ಅವರ ಮನೋಭಿಷ್ಟಗಳು ಎಲ್ಲವನ್ನ ಆ ಕೃಷ್ಣ ಗುರು ಗೋಮಾತೆ ಅನುಗ್ರಹ ಮಾಡಲಿ, ಸಕಲ ಸನ್ಮಂಗಲಗಳನ್ನು ಅವರು ಕರುಣಿಸಲಿಗಳ ಪ್ರಾರ್ಥನೆಯೊಂದಿಗೆ ನಾವೆಲ್ಲ ಸೇರಿ ಆ ಕಾರ್ಯದಲ್ಲಿ ಜೋಡಿಕೊಳ್ಳೋಣ. ವನಮಾಲಿ ಗದೇಶಾಂಗಿ ಶಂಕಿ ಚಕ್ರಿ ಚನಂದಕಿ ಶ್ರೀಮನ್ನಾರಾಯಣೋ ವಿಷ್ಣುರ್ವಾಸುದೇವೋ ವಿರಕ್ಷತು. ವನಮಾಲಿ ಗದೀಶಾಂಗಿ ಶಂಕಿ ಚಕ್ರಿ ಚನಂದಕಿ ಶ್ರೀಮನ್ನಾರಾಯಣೋ ವಿಷ್ಣುರ್ವಾಸುದೇವೋ ವಿರಕ್ಷತು. ವನಮಾಲಿ ಗದೀಶಾಂಗಿ ಶಂಕಿ ಚಕ್ರಿ ಚನಂದಕಿ ಶ್ರೀಮನ್ನಾರಾಯಣೋ ವಿಷ್ಣುರ್ವಾಸುದೇವೋ ವಿರಕ್ಷತು. ಶ್ರೀವಾಸುದೇವೋ ವಿರಕ್ಷತು. ಓಂ ನಮ ಇತಿ. ಪುಣ್ಯಕ್ಷೇತ್ರಗಳು ಮನುಷ್ಯ ನಾವು ನಿರ್ಮಾಣ ಮಾಡಿಕೊಂಡು ಬದುಕೇ ಹಾಗೆ ನಾವೊಂದು ಚೌಕಟ್ಟು ಹಾಕ್ಕೊಳ್ತೇವೆ, ಹೀಗಿರಬೇಕು ಹೀಗಿರಬಾರ್ದು ಅನ್ನೋದು. ಪ್ರಾಣಿಗಳಿಗಿಂತ ಮನುಷ್ಯ ಭಿನ್ನವಾಗಿರೋದಕ್ಕೆ ಏನು ಪ್ರತ್ಯೇಕತೆಯ ಅಂಶಗಳು ಅನ್ನೋದನ್ನು ಹಿರಿಯರು ಹೇಗೆ ಹೇಳಿದ್ದಾರೆ ಅಂದರೆ, ಆಹಾರ ನಿದ್ರಾ ಭಯಮೈಥುನಂಚ ಸಾಮಾನ್ಯಮೇತತ್ ಪಶುಭಿರ್ನರಾಣ ಧರ್ಮೋಹಿತೇಶ ಮದಿಕೋ ವಿಶೇಷ ಧರ್ಮೇಣ ಹೀನಾ ಪಶುಭಿ ಸಮಾನ ಅಂತ. ಆಹಾರ ನಿದ್ರೆ ವಿಶ್ರಾಂತಿ ಸಂಸಾರ ಇವನ್ನೆಲ್ಲ ಪ್ರಾಣಿ ಪಶು ಪಕ್ಷಿಗಳೆಲ್ಲವೂ ಮಾಡ್ತವೆ. ಆದರೆ ಮನುಷ್ಯ ನಾವು ಭಿನ್ನವಾಗಿರಬೇಕಾದ್ರೆ ಏನಿರಬೇಕು ಅಂದರೆ ಅವಕ್ಕೂ ನಮಗೂ ಸಾಮಾನ್ಯವಾದ ಹಲವಾರು ಅಂಶಗಳಿವೆ, ನಿದ್ರಾದಿಗಳು. ಹಾಗಾದರೆ ನಮಗೇ ಪ್ರತ್ಯೇಕವಾಗಿರೋದು ಯಾವುದು ಅಂದ್ರೆ ಧರ್ಮ. ಧಾರಣಾತ್ ಧರ್ಮ ಇತ್ಯಾಹು. ಯಾವುದು ನಮ್ಮ ಬದುಕನ್ನು ಒಳ್ಳೆಯ ಸ್ಥಿತಿಯಲ್ಲಿ ಹಿಡಿದಿಡ್ತದೋ ಅದನ್ನು ಧರ್ಮ ಅಂತ ಅದರ ವ್ಯುತ್ಪತ್ತಿ, ಅಂದರೆ ಅದರ ವ್ಯಾಕರಣದ ಶಬ್ದ ಉತ್ಪತ್ತಿ ಹೇಳ್ತಿದೆ, ಧಾರಣೆ ಮಾಡ್ತದೆ ಅಂತ. ಹಾಗಾದರೆ ಧರ್ಮ ಅನ್ನೋದಕ್ಕೆ ನಿಖರವಾದ ನಿರ್ದಿಷ್ಟವಾದ ಒಂದೇ ಅರ್ಥ ಅಲ್ಲ. ಈಗ ಬೆಳಗಿಂದ ಇಲ್ಲಿ ನಾವೇನು ಮಾಡಿದ್ದೀವಿ ಅದು ಧರ್ಮ. ಏಕ ಏವ ಸುರಧರ್ಮೋ ನಿಧನೇಪ್ಯನುಯಾತಿ ಯಹ ಅನ್ನೋಲ್ಲಿ ಮರಣಾನಂತರದಲ್ಲೂ ನಮ್ಮ ಜೊತೆ ಬರೋದು ಧರ್ಮ ಅಂತಾದರೆ ಅದು ಪುಣ್ಯ ಅಂತ ಅರ್ಥ ಆಯಿತು. ಅದರ ಸಂಗ್ರಹ ಕರ್ತವ್ಯೋ ಧರ್ಮ ಸಂಗ್ರಹ ಅಂತ ಹೇಳಿದ್ದಾರೆ. ಏನು ಸಂಗ್ರಹ ಮಾಡದಿದ್ರೂ ಅಡ್ಡಿಲ್ಲ, ಧರ್ಮ ಸಂಗ್ರಹ ಮಾಡು ಅಂತ ಹೇಳಿದ್ದಾರೆ. ಆಮೇಲೆ ಧರ್ಮೋ ರಕ್ಷತಿ ರಕ್ಷಿತ ಅಂದಿದ್ದಾರೆ. ಯಾವ ಧರ್ಮವನ್ನು ನೀನು ರಕ್ಷಣೆ ಮಾಡ್ತದೋ ಆ ಧರ್ಮ ನಿನ್ನನ್ನು ರಕ್ಷಿಸ್ತದೆ ಅಂತ. ಅಂದರೆ ಅಲ್ಲಿ ಧರ್ಮದ ಅರ್ಥ ಮಾಡಬೇಕಾದದ್ದು, ಅಂದರೆ ಡ್ಯೂಟಿ ಅಂತ ಅರ್ಥ. ಆದ್ದರಿಂದ ಧರ್ಮಾಚರಣೆಗೆ ಇವೆಲ್ಲ ಆಚಾರ್ಯ ಧರ್ಮ, ಪುತ್ರ ಧರ್ಮ, ಪಿತೃಧರ್ಮ, ಗುರುಧರ್ಮ ಅವರವರು ಪಾಲನೆ ಮಾಡ್ತಾರೆ ಅಂತ. ಇಲ್ಲೇ ನೋಡಿ, ನಾವು ಏನು ಮಾಡಿದ್ವೋ ಅದನ್ನು ಆಚಾರ್ಯರು ಮಾಡಿಲ್ಲ, ಆಚಾರ್ಯರು ಏನು ಮಾಡಿದ್ರೋ ಅದನ್ನು ನಾವು ಮಾಡಿಲ್ಲ. ಹೀಗೆ ಅವರವರ ಧರ್ಮ ಪಾಲನೆ ಅಂತ. ಆದ್ದರಿಂದ ಧರ್ಮ ಸಂಗ್ರಹ ಮತ್ತು ಧರ್ಮ ಪಾಲನೆಗೆ ಈ ಪುಣ್ಯಕ್ಷೇತ್ರ ಅನ್ನುವಂಥದ್ದು ಕಾರಣವಾಗ್ತದೆ. ಎಷ್ಟೋ ದೂರದಿಂದ ಬರ್ತೇವೆ, ಸೇವೆ ಮಾಡ್ತೇವೆ, ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡುವಂಥ ಭಗವಂತ ಹೇಳಿದರೂ ಸ್ತೋತ್ರ ಪಾಠದ ಅಥವಾ ಯಾವುದೇ ಪಾಠದ ಕೊನೆಯಲ್ಲಿ ಫಲಶ್ರುತಿಯನ್ನು ಅವನೇ ಕೊಟ್ಟಿದ್ದಾನೆ. ಅದರಿಂದ ಅದನ್ನೂ ತಿಳ್ಕೊಳ್ತೇವೆ. ಕರ್ಮಣ್ಯೇವ ಅಧಿಕಾರಹತೆ ಅಂತ ಹೇಳಿದ್ದಾರೆ. ಆದ್ದರಿಂದ ನಾವು ಪ್ರತಿಫಲ ಅಪೇಕ್ಷೆ ಇಟ್ಟು ಮಾಡಿದರೂ ಭಗವಂತ ಪ್ರತಿಫಲವನ್ನು ಕೊಟ್ಟೇ ಕೊಡ್ತಾನೆ. ಆದರೆ ಏನು ಅಂತ ಕೇಳಬೇಡ ಅಂತಷ್ಟೇ ಆತ ಹೇಳಿದ್ದು ಅಂತ. ಆದ್ದರಿಂದ ಎರಡು ಪ್ರಧಾನ ಕಾರಣಕ್ಕಾಗಿ ನಾವು ಇದೆಲ್ಲ ಮಾಡ್ತೀವಿ ಅಂತ ಅಂದ್ಕೊಳ್ತೇವೆ. ಎರಡು ಪ್ರಧಾನ ಕಾರಣಗಳು.
ಒಂದು ಕರ್ಮ ಕಳೆಯುವುದು, ಇನ್ನೊಂದು ಧರ್ಮ ಸಂಗ್ರಹ ಅಂದರೆ ಪುಣ್ಯ ಸಂಗ್ರಹ. ಈ ಎರಡು ಕಾರಣದಿಂದ ಊಟ ತಿಂಡಿ ಇದೆಲ್ಲ ಬದುಕಿಗಾಗಿ ಮಾಡ್ತೇವೆ. ಆಹಾರಾರ್ಥಂ ಕರ್ಮ ಕುರ್ಯಾದ ನಿಂದ್ಯಂ ಅಂತ ನಾವು ಊಟದ ಆರಂಭದಲ್ಲಿ ಹೇಳೋ ಸ್ತೋತ್ರ ಪಾಠ ಅದನ್ನೇ ಹೇಳ್ತದೆ. ಅನಿಂದ್ಯವಾದ ಕರ್ಮ ಮಾಡು, ಬದುಕಿರೋದಕ್ಕೆ ಆಹಾರ ತಿನ್ನು, ಬದುಕಿದ್ದು ಈ ಧರ್ಮವನ್ನು ಸಂಗ್ರಹ ಮಾಡು ಅನ್ನೋದನ್ನು ಹೇಳುತ್ತೆ. ಆದ್ದರಿಂದ ನಾವು ಕರ್ಮ ಕಳೆಯೋದಕ್ಕೆ, ಧರ್ಮ ಸಂಗ್ರಹಕ್ಕೆ ಇಂಥೆಲ್ಲ ಇದರಲ್ಲಿ ಭಾಗವಹಿಸ್ತೇವೆ. ಕೆಲವರು ನಿರಂತರವಾಗಿ ಇಂಥ ಕೆಲಸಗಳಲ್ಲಿರ್ತಾರೆ, ಕೆಲವರು ಅವರವರ ಉಪಜೀವಿಕೆಯನ್ನು ಬಿಟ್ಟು ಉಳಿದ ಸಮಯವನ್ನು ಇದಕ್ಕೆ ವಿನಿಯೋಗಿಸ್ತಾರೆ, ಇನ್ನು ಕೆಲವರು ಮನಸ್ಸು ಬಂದಾಗ ಮಾಡ್ತಾರೆ, ಇನ್ನು ಕೆಲವರು ನಾನು ಮಾಡ್ತಿರೋದೇ ಇದು ಅಂತ ಹೇಳಿ ತಿಳ್ಕೊಂಡಿರ್ತಾರೆ. ಈ ಥರದ್ದೆಲ್ಲ ಇರುತ್ತೆ. ಅವರವರ ಶ್ರದ್ಧಾ ಭಕ್ತಿ ಪುರಸ್ಸರವಾಗಿ ಅದನ್ನು ಮಾಡ್ತೇವೆ. ಯೋ ಮೇ ಭಕ್ತಿಯ ಪ್ರಯಚ್ಛತಿ ಅಂತ ಭಗವಂತ ಹೇಳಿದಂಗೆ ಅದನ್ನು ಸಮರ್ಪಣೆ ಮಾಡ್ತೀವಿ. ಅಂಥ ಒಂದು ಗೋವರ್ಧನ ಗಿರಿಧಾರಿ ಪುಣ್ಯಕ್ಷೇತ್ರದಲ್ಲಿದ್ದೇವೆ. ಗಿರಿಯ ಮೇಲೆ ಗೋವರ್ಧನ ಗಿರಿ ಧಾರಿ ಇದ್ದಾನೆ, 108 ಮೆಟ್ಟಲುಗಳು. ಒಟ್ಟಾರೆ ಕ್ಷೇತ್ರ ಗೋವರ್ಧನ ಗಿರಿಧಾರಿ ಕ್ಷೇತ್ರ ವಿಷ್ಣು ಸಹಸ್ರನಾಮ ಕ್ಷೇತ್ರವಾಗಿ ಉದ್ಘೋಷಿತವಾಗಿದೆ. ಅದನ್ನು ಸಾಕಾರಗೊಳಿಸೋದು, ಒಟ್ಟಾರೆ ಒಂದು ವಿಷ್ಣು ಸಹಸ್ರನಾಮ ಕ್ಷೇತ್ರದ ಸಂಕೀರ್ಣ ಕಾಂಪ್ಲೆಕ್ಸನ್ನು ನಿರ್ಮಾಣ ಮಾಡುವಂಥದ್ದು ನಮ್ಮ ಪಾಲಿಗಿದೆ. ಅದರ ಭಗವಂತ ನಮ್ಮ ಕೈಯಿಂದ ಮಾಡಿಸ್ಕೋಬೇಕು. ಅಂಥದ್ದೊಂದು ಪುಣ್ಯಕ್ಷೇತ್ರ, ವಿಶಾಲವಾದ ವಿಷ್ಣು ಸಹಸ್ರನಾಮ ಕ್ಷೇತ್ರ ಆಗಲಿ ಅಂತ ಆತನಲ್ಲಿಯೇ ಪ್ರಾರ್ಥಿಸೋದು. ನಾವು ಯಾವಾಗಲೂ ಹಂಗೇನೆ, ಸೂರ್ಯನೇ ಕೊಟ್ಟಿರೋ ನೀರು ಕೆರೆಯಿಂದ ತೆಗೆದು ಸೂರ್ಯನಿಗೆ ಅರ್ಘ್ಯ ಕೊಡ್ತೇವೆ. ತ್ವದೀಯಂ ವಸ್ತು ಗೋವಿಂದ ತುಭ್ಯಮೇವ ಸಮರ್ಪಯೇ ಅಂತ ಹೇಳ್ತೀವಲ್ಲ, ಹಾಗೆ ಜಗತ್ತಿಗೆ ಬೆಳಗೋವನಿಗೆ ದೀಪ ನಾವು ಹಚ್ಚುತ್ತೇವೆ. ಇದೇ ಭಕ್ತಿ ಅಂತ, ಇದೇ ಶ್ರದ್ಧೆ ಅಂತ. ಆದ್ದರಿಂದ ನೀನೇ ಮಾಡಿಸ್ಕೋಬೇಕು ಅಂತ ಮತ್ತೆ ಭಾರವನ್ನು ಅವನಲ್ಲೇ ಇಟ್ಟು ಎಲ್ರಿಗೂ ಕೃಷ್ಣ ಒಳ್ಳೇದು ಮಾಡಲಿ, ವಿಷ್ಣು ಪದದಲ್ಲಿ ಭಾಗವಹಿಸಿದವರಿಗೆಲ್ಲ ಒಳ್ಳೆಯದಾಗಲಿ ಅಂತ ಶ್ರೀಮಠದ ಪರವಾಗಿ ಎಲ್ಲರಿಗೂ ಹಾರೈಸ್ತೇನೆ. ವಿಷ್ಣು ಸಹಸ್ರನಾಮ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡೋದಕ್ಕೆ ಈ ಲೇಖನ ಯಜ್ಞದಲ್ಲಿ ಹೆಚ್ಚೆಚ್ಚನ್ನು ತೊಡಗಿಸ್ಕೊಳ್ಳೋ ಮಾಡಿ, ಅಧಿಕ ಮಾಸ ಅಧಿಕಸ್ಯ ಅಧಿಕಂ ಫಲಂ ಅಂತ ಹೇಳಿದ್ದಾರೆ. ಅಧಿಕ ಮಾಸ ಅಂದರೆ ಅದು ಅಧಿಕದಲ್ಲಿ ಅಧಿಕ ಫಲ ಅಂತ. ಆ ಕಾಲದಲ್ಲೂ ಅಧಿಕವಾಗಿ ಈ ಎಲ್ಲ ಕೆಲಸಗಳನ್ನು ಮಾಡಬೇಕು ಅಂತ ಹೇಳ್ತಾ ಅವಕಾಶಕ್ಕಾಗಿ ಕೃಷ್ಣ ಪ್ರಸಾದರಿಗೆ ವಂದಿಸ್ತಾ ಹರೇರಾಮ್. ವಿಶೇಷವಾಗಿ ಶ್ರೀಕಾಂತ್ ಹೆಗಡೆಯವರು ಆ ವಿಚಾರವಾಗಿ ನಾವು ಮತ್ತೊಮ್ಮೆ ಅದನ್ನು ಮನಸ್ಸಿನಲ್ಲಿ ಹೃದಯದಲ್ಲಿ ಇಳಿಸಿದ್ದಾರೆ. ಅವರಿಗೆ ಮತ್ತೊಮ್ಮೆ ವಂದಿಸ್ತಾ ಲೇಖನ ಯಜ್ಞದ ಕಾರ್ಯವನ್ನು ರಾಜ್ಯಾದ್ಯಂತ ಸಂಯೋಜನೆ ಮಾಡುವುದರಲ್ಲಿ ಪೂರ್ಣ ಸಮಯವನ್ನು ಕೊಟ್ಟು ಶ್ರಮಿಸುವಂಥ ಅವರು ಇಂದು ನಮ್ಮೊಂದಿಗಿದ್ದಾರೆ. ಅವರಿಗೆ ಭಗವಂತನ ಅನುಗ್ರಹವನ್ನು ಪ್ರಾರ್ಥಿಸ್ತಾ ನಾವು ಇವತ್ತಿನ